ಓಕೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಬಂದು ಎಕ್ಸ್ಪೆರಿಮೆಂಟ್ 3, ದಟ್ ಈಸ್ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಆಫ್ BJT ಹಾರ್ಟ್ಲಿ ಆಸಿಲೇಟರ್. ನಾವು ಥಿಯರಿಯಲ್ಲಿ ನೋಡಿದ್ವಿ ಹೌ ಮೆನಿ ಟೈಪ್ಸ್ ಆಫ್ ಆಸಿಲೇಟರ್ ವಿ ಹ್ಯಾವ್ ಅಂತ. ಅದರಲ್ಲಿ ಹಾರ್ಟ್ಲಿ ಆಸಿಲೇಟರ್ ಕೂಡ ಒಂದು. ಓಕೆನಾ. ಏಮ್ ಅಂದರೆ ಟೆಸ್ಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ BJT. ಎಷ್ಟು ಪರ್ಫಾರ್ಮೆನ್ಸ್, ಅದು ಪರ್ಫಾರ್ಮೆನ್ಸ್ನ ಟೆಸ್ಟ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಿಸ್ ಎಕ್ಸ್ಪೆರಿಮೆಂಟ್ BJT ಹಾರ್ಟ್ಲಿ ಆಸಿಲೇಟರ್ ಫಾರ್ F0 100 kW. ಸೊ ಇಲ್ಲಿ ಆಲ್ರೆಡಿ ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ದಟ್ ಈಸ್ 100 kW ಅಂತ. ಸೊ ಆಫ್ಟರ್ ಟೆಸ್ಟಿಂಗ್ ವಿ ಹ್ಯಾವ್ ಟು ಕಂಪೇರ್ ಅವರ್ ಪ್ರಾಕ್ಟಿಕಲ್ ಫ್ರೀಕ್ವೆನ್ಸಿ ಆ್ಯಂಡ್ ದಿ ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಆ್ಯಂಡ್ ವಿ ಕ್ಯಾನ್ ರೈಟ್ ಇಟ್ ಡೌನ್ ಇನ್ ರಿಸಲ್ಟ್, ಆರ್ ವಿ ಕ್ಯಾನ್ ಕಮ್ ಟು ಅ conclusion that how efficient using Hartley oscillator in practical. ಸೊ ಕಾಂಪೊನೆಂಟ್ಸ್ ಬಂದ್ಬಿಟ್ಟು BJT ರೆಸಿಸ್ಟರು, ಪಾಟ್, ಅಗೇನ್ ವೇರಿಯಬಲ್ ರೆಸಿಸ್ಟರು, ಕೆಪಾಸಿಟರು, ಇದರಲ್ಲಿ ಇಂಡಕ್ಟರ್ ಯೂಸ್ ಮಾಡ್ತೀವಿ, ಇಂಡಕ್ಟರ್ಸು ಮತ್ತು DC ಪವರ್ ಸಪ್ಲೈ. CR, ವಿ ಆರ್ ಯೂಸಿಂಗ್ ಅ DC ಪವರ್ ಸಪ್ಲೈ ಹಿಯರ್, ನಾಟ್ ಅ ಸಿಗ್ನಲ್ ಜನರೇಟರ್ ಆರ್ AC ಪವರ್ ಸಪ್ಲೈ, ವಿ ಆರ್ ಯೂಸಿಂಗ್ ಅ DC ಪವರ್ ಸಪ್ಲೈ. ಏನೇನು ಕಾಂಪೊನೆಂಟ್ಸ್ ಇನ್ನೊಂದ್ಸತಿ ಹೇಳೋದಾದರೆ BJT ರೆಸಿಸ್ಟರು, ಪಾಟು, ಕೆಪಾಸಿಟರು ಮತ್ತು ಇಂಡಕ್ಟರ್ಸು ಮತ್ತು DC ಪವರ್ ಸಪ್ಲೈ, CRO ಎಟ್ಸೆಟ್ರಾ. ನೆಕ್ಸ್ಟ್ ಕಮಿಂಗ್ ಟು ದಿ ಸರ್ಕ್ಯೂಟ್ ಡಯಾಗ್ರಾಮ್. ಬೇಸಿಕ್ ಸರ್ಕ್ಯೂಟ್ ಏನಿದೆ, ಸೊ ದಿಸ್ ಈಸ್ ಯುವರ್ ಬೇಸಿಕ್ ಸರ್ಕ್ಯೂಟ್, ದಿಸ್ ಈಸ್ ಯುವರ್ ಟ್ಯಾಂಕ್ ಸರ್ಕ್ಯೂಟ್. ಅದರಲ್ಲೂ ಅಷ್ಟೇ ಬೇಸಿಕ್ ಸರ್ಕ್ಯೂಟ್, ಟ್ಯಾಂಕ್ ಸರ್ಕ್ಯೂಟ್ ಅಂತ ನಾನು 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದೆ. ಇಲ್ಲೂ ಅಷ್ಟೇ ಬೇಸಿಕ್ ಸರ್ಕ್ಯೂಟ್ ಮತ್ತು ಟ್ಯಾಂಕ್ ಸರ್ಕ್ಯೂಟ್. ಇದು ಟ್ಯಾಂಕ್ ಸರ್ಕ್ಯೂಟ್, L1 L2 ಏನಿದೆ ಇಂಡಕ್ಟರ್ಸು ಅದು ಟ್ಯಾಂಕ್ ಸರ್ಕ್ಯೂಟು, ಇದು ಬೇಸಿಕ್ ಸರ್ಕ್ಯೂಟ್. ಬೇಸಿಕಲಿ ಬೇಸಿಕ್ ಸರ್ಕ್ಯೂಟಲ್ಲಿ ಏನಿರುತ್ತೆ, 4 ರೆಸಿಸ್ಟೆನ್ಸ್, ಇದರಲ್ಲಿ ಪಾಟ್ ರೆಸಿಸ್ಟೆನ್ಸ್ ಕೂಡ ನಾವು ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ. ಓಕೆ ಫೈನ್. ಸೊ ಫಸ್ಟ್ ಆ್ಯಕ್ಚುಯಲ್ ರೆಸಿಸ್ಟೆನ್ಸ್ 4 ಯಾವುದ್ಯಾವುದು R1 R2 ಮತ್ತು RC ಮತ್ತು RE. ಇಲ್ಲಿ ಒಂದು ಪಾಟ್ ರೆಸಿಸ್ಟೆನ್ಸು ಎಕ್ಸ್ಟ್ರಾ ನಾವು REಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಪಾಟ್ ರೆಸಿಸ್ಟೆನ್ಸ್ RE, ಟೋಟಲ್ 5 ರೆಸಿಸ್ಟೆನ್ಸು. ಅದರಲ್ಲಿ 4 ಆ್ಯಕ್ಚುಯಲ್ ರೆಸಿಸ್ಟೆನ್ಸು, ಇನ್ನೂ ಒಂದು ಪಾಟ್ ರೆಸಿಸ್ಟೆನ್ಸ್ ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸ್. ಓಕೆನಾ. ನೆಕ್ಸ್ಟ್ ಇವಾಗ ಏನು R1 R2 ಮತ್ತು RC RE, ಹೌದಾ. ವಿ ಹ್ಯಾವ್ 4 ರೆಸಿಸ್ಟೆನ್ಸ್ ಹಿಯರ್. R1 ವ್ಯಾಲ್ಯೂ ಬಂದು 2 ಮತ್ತು VCC ಬಂದು 10 + 10 volts ಆಲ್ರೆಡಿ ಸಪ್ಲೈ ಕೊಟ್ಟಿದ್ದೀವಿ ನಾವು. ಅದಾದಮೇಲೆ R1 ವ್ಯಾಲ್ಯೂ ಬಂದು 22 kilo ohms, R2 ವ್ಯಾಲ್ಯೂ ಬಂದು 4.7 kilo ohms. ಓಕೆನಾ. RC ವ್ಯಾಲ್ಯೂ ಇಸ್ 2.2 kilo ohm, RE ವ್ಯಾಲ್ಯೂ ಇಸ್ 470 resistance, and in parallel with the emitter resistance we have a capacitor with the 47 microfarad bar 50 volts capacitor. Adadmele again we have a direct capacitor from the collector, that is 0.47, that is called as CC, collector capacitance. Okay na, sorry, CC ಅಂದರೆ collector capacitance ಅಂತ ಅನ್ಕೊಳ್ಳೋದು ಬೇಡ, ಬಿಕಾಸ್ ವಿ ಹ್ಯಾವ್ ಒನ್ ಮೋರ್ CC ಹಿಯರ್. ಇಲ್ಲೂ ಕೂಡ ಬೇಸಿಗೂ ಒಂದು CC ಇದೆ, ಅದಕ್ಕೋಸ್ಕರ we cannot call this as a collector capacitance. It is a capacitance of 0.47 microfarad. ಆಯಿತಾ. ದಿಸ್ ಈಸ್ ಯುವರ್ ಬೇಸಿಕ್ ಸರ್ಕ್ಯೂಟ್. ಅಗೇನ್ ರಿಪೀಟಿಂಗ್ ದ ಬೇಸಿಕ್ ಸರ್ಕ್ಯೂಟ್, ಇಲ್ಲಿಂದ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಕೆಪಾಸಿಟರ್, ದಟ್ ಈಸ್ 0.47, ಇಟ್ಸ್ ನೇಮ್ ಇಸ್ CC 0.47 microfarad. ಅಲ್ಲಿಂದ ಮತ್ತೆ 2 ರೆಸಿಸ್ಟೆನ್ಸ್ R1 R2. R1 ವ್ಯಾಲ್ಯೂ ಬಂದು 22 kilo ohms, R2 ವ್ಯಾಲ್ಯೂ ಬಂದು 4.7 kilo ohms. ಅದಾದಮೇಲೆ ಯು ಹ್ಯಾವ್ ಅ VCC ಸಪ್ಲೈ ಆಫ್ 10 volts. ಆಮೇಲೆ ಬಂದರೆ ಕಲೆಕ್ಟರ್ ರೆಸಿಸ್ಟೆನ್ಸು, ದಟ್ ಈಸ್ 22.2 kilo ohm. ಅದಾದಮೇಲೆ ಎಮಿಟರ್ ರೆಸಿಸ್ಟೆನ್ಸು, ಸಾರಿ ಟ್ರಾನ್ಸಿಸ್ಟರ್, ಅದಾದಮೇಲೆ ಒಂದು ಟ್ರಾನ್ಸಿಸ್ಟರ್ ಬರುತ್ತೆ. ಅದಾದಮೇಲೆ ಎಮಿಟರ್ ರೆಸಿಸ್ಟೆನ್ಸು, ದಟ್ ಈಸ್ 470 E. ಆಮೇಲೆ ಯು ಹ್ಯಾವ್ ಕನೆಕ್ಟೆಡ್ ಅ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ಅ ಪಾಟ್ ಟು ದಿ ಎಮಿಟರ್ ಇಟ್ ಸೆಲ್ಫ್. ಟ್ರಾನ್ಸಿಸ್ಟರ್ ನಂಬರ್ ಬಂದು SL100. ಅದಾದಮೇಲೆ ಫಾರ್ ಕಲೆಕ್ಟರ್ ಯು ಹ್ಯಾವ್ ಕನೆಕ್ಟೆಡ್ 0.47 microfarad ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ. ದೆನ್ ದಿಸ್ ಇಸ್ ಅವರ್ ಬೇಸಿಕ್ ಸರ್ಕ್ಯೂಟ್. ಬೇಸಿಕ್ ಸರ್ಕ್ಯೂಟ್ ಆಯ್ತು. ಇವಾಗ ಟ್ಯಾಂಕ್ ಸರ್ಕ್ಯೂಟಿಗೆ ಬಂದರೆ ನಾವು ಟ್ಯಾಂಕ್ ಸರ್ಕ್ಯೂಟಲ್ಲಿ ವಿ ಹ್ಯಾವ್ 2 ಇಂಡಕ್ಟರ್ಸ್ ಆ್ಯಂಡ್ 1 ಕೆಪಾಸಿಟರ್. 2 ಇಂಡಕ್ಟರ್ಸು L1 ಮತ್ತು L2. L1 ವ್ಯಾಲ್ಯೂ ಬಂದು 2 mH, L2 ವ್ಯಾಲ್ಯೂ ಬಂದು 4 mH, ಆ್ಯಂಡ್ ಬೋತ್ ಆರ್ ಕನೆಕ್ಟೆಡ್ ಟು ದಿ 330 picofarad capacitor. This is the capacitor of 330 picofarad, and both L1 and L2 are parallel, because here you can see they have 2 different points, so both are in parallel ಇದೆ. So this is your tank circuit, this is your basic circuit. ಅದಾದಮೇಲೆ ಏನಾಗುತ್ತೆ, ಟ್ಯಾಂಕ್ ಸರ್ಕ್ಯೂಟ್ ಬರೆದಾದ್ಮೇಲೆ ಯು ಆರ್ ಕನೆಕ್ಟಿಂಗ್
a wire from the collector to the base. Base ಮತ್ತು collector ಮಧ್ಯೆ you have a tank circuit. This is your base ಅಲ್ವಾ, this is your collector ಅಲ್ವಾ. In between base and collector you have the tank circuit. So again quick recap, ಯಾವುದ್ರದ್ದು ಸರ್ಕ್ಯೂಟ್ದು ಬೇಸಿಕ್ ಸರ್ಕ್ಯೂಟಲ್ಲಿ ಯು ಹ್ಯಾವ್ ಟೋಟಲ್ 5 ರೆಸಿಸ್ಟೆನ್ಸ್ ಇದೆ. ಅದರಲ್ಲಿ ಒಂದು ಪಾಟ್ ರೆಸಿಸ್ಟೆನ್ಸು, 4 ಆ್ಯಕ್ಚುಯಲ್ ರೆಸಿಸ್ಟೆನ್ಸ್. ಆ್ಯಕ್ಚುಯಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದುಬಿಟ್ಟು R1 R2 RC ಮತ್ತು RE. R1 ವ್ಯಾಲ್ಯೂ ಇಸ್ 22 ಕಿಲೋ ಹೋಮ್, R2 ವ್ಯಾಲ್ಯೂ ಇಸ್ 4.7 ಕಿಲೋ ಹೋಮ್, RC ವ್ಯಾಲ್ಯೂ ಇಸ್ 2.2 ಕಿಲೋ ಹೋಮ್, RE ವ್ಯಾಲ್ಯೂ ಇಸ್ 470 E. ಆಮೇಲೆ ಇನ್ ಪ್ಯಾರಲಲ್ REಗೆ ಪ್ಯಾರಲಲ್ ಆಗಿ ಯು ಹ್ಯಾವ್ ಒನ್ ಕೆಪಾಸಿಟರ್ ದಟ್ ಇಸ್ 47 ಮೈಕ್ರೋಫ್ಯಾರಡ್ ವ್ಯಾಲ್ಯೂ. ಅದಾದಮೇಲೆ ಬೇಸಿಗೆ ಒಂದು ಕೆಪಾಸಿಟರ್ ಕನೆಕ್ಟ್ ಆಗಿದೆ ದಟ್ ಇಸ್ 0.47 ಮೈಕ್ರೋಫ್ಯಾರಡ್. ಅದಾದಮೇಲೆ ಕಲೆಕ್ಟರ್ಗೆ ಒಂದು ಡೈರೆಕ್ಟ್ ಕೆಪಾಸಿಟರ್ ಕನೆಕ್ಟ್ ಆಗಿದೆ ದಟ್ ಈಸ್ ಆಲ್ಸೋ 0.47 ಮೈಕ್ರೋಫ್ಯಾರಡ್. ಬೇಸ್ಗೆ ಮತ್ತು ಕಲೆಕ್ಟರ್ಗೆ ಕನೆಕ್ಟ್ ಆಗಿರೋ 2 ಕೆಪಾಸಿಟರ್ ವ್ಯಾಲ್ಯೂಗಳು ಬಂದು CC ಮತ್ತು CC, ಹೆಸರು ಬಂದು CC ಮತ್ತು CC. ಅದಾದಮೇಲೆ V0 ಅದೇ. ಆಮೇಲೆ ಕೆಳಗಡೆ ಬಂದರೆ ಯು ಹ್ಯಾವ್ ಅ ಟ್ಯಾಂಕ್ ಸರ್ಕ್ಯೂಟಲ್ಲಿ ಯು ಹ್ಯಾವ್ 2 ಇಂಡಕ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ಲಿ. ಸೊ ಒನ್ ಈಸ್ L1 ಮತ್ತು ಇನ್ನೊಂದು ಇಸ್ L2. L1 ವ್ಯಾಲ್ಯೂ ಇಸ್ 2 ಮಿಲಿ ಹೆನ್ರಿ, L2 ವ್ಯಾಲ್ಯೂ ಇಸ್ 4 ಮಿಲಿ ಹೆನ್ರಿ. ಆ್ಯಂಡ್ ಬೋತ್ inductors are connected to a 330 picofarad capacitor. And again this tank circuit is placed in between base and collector. Base ಮತ್ತು collector ಮಧ್ಯೆ we have placed this tank circuit and you have a output. So this is all about the circuit. Coming to design of tank circuit ಅಂದರೆ ಏನು? let L1 is equal to 2 milli henry, L2 is equal to 4 milli henry. ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. L1 plus L2 ಅಂದರೆ 6 milli henry. So F0 is 100 kilohertz. They have given in the AM itself. To calculate the frequency, formula ಬಂದು 1/2 pi root LEF into C. LEF ಅಂತ ಅಂದರೆ the inductor value that is L1 and L2. VCE, VBE we have to note it down from the DC power supply. ನಾವಲ್ಲಿ ಏನು ಕೊಟ್ಟಿರ್ತೀವಿ ಅದರಿಂದ we have to note it down. C value is 1/4 pi square L effective F0 ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ C ವ್ಯಾಲ್ಯೂ ಇಸ್ 300. ಅಂದರೆ ಇದು ಹೆಂಗೆ ಡಿಸೈನ್ ಆಯಿತು ಅಂತ ಇಲ್ಲಿ ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಷ್ಟೇ. ಹೆಂಗೆ ಚೂಸ್ ಮಾಡ್ಕೊಂಡಿದ್ದಾರೆ ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂನ, ಹೌ ದೇ ಹ್ಯಾವ್ ಚೂಸ್ಡ್ ಇನ್ ದಿಸ್ ಸರ್ಕ್ಯೂಟ್. ಟ್ಯಾಂಕ್ ಸರ್ಕ್ಯೂಟಲ್ಲಿ ಹೆಂಗೆ ಚೂಸ್ ಮಾಡಿದ್ದಾರೆ ಅಂತ ದೇ ಹ್ಯಾವ್ ಗಿವನ್ ಹಿಯರ್ ಅಷ್ಟೇ. 300 picofarad ಇದೆ, ಸೊ ವಿ ಹ್ಯಾವ್ ಟೇಕನ್ 330 picofarad. ದ ವ್ಯಾಲ್ಯೂ ಆಫ್ C ಮೇ ಬಿ ಚೇಂಜ್ಡ್ ಆ್ಯಸ್ ಪರ್ ದ ಡಿಸೈನ್ ಆಫ್ ಫ್ರೀಕ್ವೆನ್ಸಿ. ಸೊ ದಿಸ್ ಡಿಸೈನ್ ಆವಾಗಲೇ ಈ ಎಕ್ಸ್ಪೆರಿಮೆಂಟಲ್ಲೂ ಅಷ್ಟೇ ಏನಾಯಿತು, ದೇ ಹ್ಯಾವ್ ರೋಟ್ ಅಂದರೆ ಯಾವ ಥರ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಡಿಸೈನ್ ದೇ ಹ್ಯಾವ್ ರೋಟು. ಅದನ್ನು ನಾನು ಇಲ್ಲಿ ತೋರಿಸ್ಬಿಟ್ಟು ನಿಮಗೆ ಹೇಳಿದೆ. ಬಟ್ ದಿಸ್ ಈಸ್ ಆ್ಯಕ್ಚುಲಿ ದ ಡಿಸೈನ್ ವಿಚ್ ದೇ ಆರ್ ಕ್ಯಾಲ್ಕುಲೇಟಿಂಗ್ ಸಮ್ ವ್ಯಾಲ್ಯೂಸ್ ಆ್ಯಂಡ್ ದೇ ಆರ್ ಪುಟ್ಟಿಂಗ್ ಇಟ್ ಇನ್ ಅ ಸರ್ಕ್ಯೂಟ್. ಅದಕ್ಕೋಸ್ಕರ ಮಾಡಿದ್ದಾರೆ. ಯು ಹ್ಯಾವ್ ಟು ರೈಟ್ ದಿಸ್ ಡಿಸೈನ್ ಈವನ್ ಇನ್ ದ ಎಕ್ಸಾಮ್ ಆಲ್ಸೋ. ಇದನ್ನು ಡಿಸೈನ್ ಬರಬೇಕು. ದ ವ್ಯಾಲ್ಯೂ ಆಫ್ C ಮೇ ಬಿ ಚೇಂಜ್ಡ್ ಆ್ಯಸ್ ಪರ್ ದ ಡಿಸೈನ್ ಫ್ರೀಕ್ವೆನ್ಸಿ. ಸೊ ಅದನ್ನು ಚೇಂಜ್ ಮಾಡ್ಬೋದಂತಲೂ ಹೇಳಿದ್ದಾರೆ, ಫ್ರೀಕ್ವೆನ್ಸಿ ಬೇಸ್ಡ್ ಆನ್ ದ ಡಿಸೈನ್. ಸೊ ಇಷ್ಟು ಡಿಸೈನ್ ಆಯಿತು. ಟ್ಯಾಂಕ್ ಸರ್ಕ್ಯೂಟಿಗೆ ಮಾತ್ರ ನಾವು ಡಿಸೈನ್ ಬರೆಯೋದು, ಬೇಸಿಕ್ ಸರ್ಕ್ಯೂಟಿಗೆ ವಿ ವಿಲ್ ನಾಟ್ ರೈಟ್ ದಿ ಡಿಸೈನ್. ಓಕೆ, ಸೊ ನೆಕ್ಸ್ಟ್ ಪ್ರೊಸೀಜರ್. ಕನೆಕ್ಟ್ ದ ಸರ್ಕ್ಯೂಟ್ ಆ್ಯಸ್ ಶೋನ್ ಇನ್ ದ ಡಯಾಗ್ರಾಮ್. ಸರ್ಕ್ಯೂಟ್ ಯಾವ ಥರ ಆ್ಯಸ್ ಶೋನ್ ಇನ್ ದ ಡಯಾಗ್ರಾಮ್, ಯು ಹ್ಯಾವ್ ಟು ಕನೆಕ್ಟ್ ದಿ ಸರ್ಕ್ಯೂಟ್. Observe the output on CRO and measure the frequency and amplitude. CRO ಅಲ್ಲಿ ಔಟ್ಪುಟ್ನ ನೋಡಿಬಿಟ್ಟು ವಿ ಹ್ಯಾವ್ ಟು ಮೆಷರ್ ದ ಫ್ರೀಕ್ವೆನ್ಸಿ ಮತ್ತು ಆ್ಯಂಪ್ಲಿಟ್ಯೂಡ್ನ ವಿ ಹ್ಯಾವ್ ಟು ಮೆಷರ್ ಇಟ್. ಫ್ರೀಕ್ವೆನ್ಸಿ ಮತ್ತು ಆ್ಯಂಪ್ಲಿಟ್ಯೂಡ್ ಇಫ್ ನಿಮ್ದು ಏನಾದರೂ ಸ್ಮಾರ್ಟ್ CRO ಆಗಿದ್ರೆ ಇಟ್ ವಿಲ್ ಗಿವ್ ಯು ದ ಫ್ರೀಕ್ವೆನ್ಸಿ ವ್ಯಾಲ್ಯೂ, ಆ್ಯಂಪ್ಲಿಟ್ಯೂಡ್ ವ್ಯಾಲ್ಯೂ ಅಲ್ಲೇ ಕೊಟ್ಬಿಡುತ್ತೆ. ಮೋಸ್ಟ್ಲಿ ಅದಕ್ಕೆ ಅವ್ರು ಏನು ಕ್ಯಾಲ್ಕುಲೇಷನ್ ಫಾರ್ಮುಲಾ ಕೊಟ್ಟಿಲ್ಲ ಅನಿಸುತ್ತೆ. ಇಫ್ ಇಟ್ ಈಸ್ ಅ ಸ್ಮಾರ್ಟ್ CRO ಆದರೆ ಅಲ್ಲೇ ತೋರಿಸುತ್ತೆ ಫ್ರೀಕ್ವೆನ್ಸಿ ಮತ್ತು ಆ್ಯಂಪ್ಲಿಟ್ಯೂಡ್ ಏನೇನಿದೆ ಅಂತ. ಅದನ್ನು ನೋಡಿಕೊಂಡು ಯು ಕ್ಯಾನ್ ಜಸ್ಟ್ ನೋಟ್ ಇಟ್ ಡೌನ್. ಆಮೇಲೆ ಕಂಪೇರ್ ದ ವ್ಯಾಲ್ಯೂಸ್ ಆಫ್ ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ವ್ಯಾಲ್ಯೂಸ್ ಆಫ್ ಫ್ರೀಕ್ವೆನ್ಸಿ. ಇಫ್ ಇನ್ ಕೇಸ್ ನಿಮ್ಮದು ಸ್ಮಾರ್ಟ್ CRO ಅಲ್ಲ ಅಂತಂದರೆ ಯು ಹ್ಯಾವ್ ಟು ಚೆಕ್ ವಿತ್ ದ ರೆಕಾರ್ಡಲ್ಲಿ ಕ್ಯಾಲ್ಕುಲೇಷನ್ ಬರೆದಿರ್ತಾರಲ್ವ, ಅದನ್ನು ನೋಡಿಬಿಟ್ಟು ಫಾರ್ಮುಲಾ ಹಾಕಿ ಇದು ಮಾಡೋದು ಅಷ್ಟೇ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮದು ಸ್ಮಾರ್ಟ್ CRO ಆಗಿದ್ದರೆ ಇಟ್ ವಿಲ್ ಶೋ ಯು ದ ಫ್ರೀಕ್ವೆನ್ಸಿ ಮತ್ತು ಆ್ಯಂಪ್ಲಿಟ್ಯೂಡ್ ಅಲ್ಲೇ ತೋರಿಸುತ್ತೆ ಅದು. ಸೊ ಆಮೇಲೆ ಯು ಹ್ಯಾವ್ ಟು ರೈಟ್ ಅ ಥಿಯರಿಟಿಕಲ್ ಫ್ರೀಕ್ವೆನ್ಸಿ ಮತ್ತು ಪ್ರಾಕ್ಟಿಕಲ್ ಫ್ರೀಕ್ವೆನ್ಸಿ ಎಷ್ಟೆಷ್ಟಿದೆ ಅಂತ ಯು ಹ್ಯಾವ್ ಟು ರೈಟ್ ಇಟ್ ಡೌನ್, ಮತ್ತು ಆ್ಯಂಪ್ಲಿಟ್ಯೂಡ್ ಏನಿದೆ ಅಂತ ಬರೀಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಥರ್ಡ್ ಎಕ್ಸ್ಪೆರಿಮೆಂಟ್.
ಥರ್ಡ್ ಎಕ್ಸ್ಪೆರಿಮೆಂಟು. ಮತ್ತು ಇನ್ನೊಂದು ಮಿನಿಟಲ್ಲಿ ನಾನು ಸರ್ಕ್ಯೂಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಫಸ್ಟ್ ಬೇಸಿಕ್ ಸರ್ಕ್ಯೂಟು ಮತ್ತು ಇನ್ನೊಂದು ಟ್ಯಾಂಕ್ ಸರ್ಕ್ಯೂಟ್ ಅಂತ. ಬೇಸಿಕ್ ಸರ್ಕ್ಯೂಟಲ್ಲಿ ಆ್ಯಸ್ ಯೂಶುವಲ್ ಇಟ್ ಲುಕ್ಸ್ ಲೈಕ್ ಅ ಸೆಮಿ ವೋಲ್ಟೇಜ್ ಡಿವೈಡರ್ ಬಯಾಸು. R1 R2 RC RE ಇರುತ್ತೆ. ಸೊ ಫಸ್ಟ್ ಬೇಸ್ಗೆ ಒಂದು ಕೆಪಾಸಿಟ್ರು ಮತ್ತು ಕಲೆಕ್ಟ್ರಿಗೆ ಒಂದು ಕೆಪಾಸಿಟ್ರು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಡು. ದಟ್ ಈಸ್ 0.47 ಮೈಕ್ರೋಫಾರೆಡ್ 0.47 ಮೈಕ್ರೋಫಾರೆಡ್. ಆಮೇಲೆ R1 ಟೋಟಲಾಗಿ ಇಲ್ಲಿ ನಿಮಗೆ 5 ರೆಸಿಸ್ಟೆನ್ಸ್ ಇರುತ್ತೆ. ಅದರಲ್ಲಿ ಒಂದು ಪಾಟ್ ರೆಸಿಸ್ಟೆನ್ಸು, ಇನ್ನು ಮಿಕ್ಕಿದ್ದು ಆ್ಯಕ್ಚುಲ್ ರೆಸಿಸ್ಟೆನ್ಸು. R1 ವ್ಯಾಲ್ಯೂ 22 ಕಿಲೋ ಹೋಮ್ಸು, R2 ವ್ಯಾಲ್ಯೂ 4.7 ಕಿಲೋ ಹೋಮ್ಸ್, RC ವ್ಯಾಲ್ಯೂ 2.2 ಕಿಲೋ ಹೋಮ್ಸು, RE ವ್ಯಾಲ್ಯೂ 470 ಕಿಲೋ ಹೋಮ್ಸ್, 470 E. ಇನ್ನು ಎಮಿಟ್ರಿಗೆ ಯಾವಾಗಲೂ ಒಂದು ಕೆಪಾಸಿಟರ್ ಪ್ಯಾರಲಲಾಗಿ ಕನೆಕ್ಟ್ ಆಗಿರುತ್ತೆ. ಅದು ವ್ಯಾಲ್ಯೂ ಬಂದು 47 ಮೈಕ್ರೋಫ್ಯಾರೆಡ್. ಅದಾದಮೇಲೆ ಯು ಹ್ಯಾವ್ ಅ ಟ್ರಾನ್ಸಿಸ್ಟರ್ ನೇಮ್ಡ್ SL100, ಅಂದರೆ ಸೀರಿಯಲ್ ನಂಬರ್ 100 ಅಂತ. ಯು ಆಲ್ರೆಡಿ ಹ್ಯಾವ್ ಟ್ರಾನ್ಸಿಸ್ಟರ್. ಅದಾದಮೇಲೆ ಟ್ಯಾಂಕ್ ಸರ್ಕ್ಯೂಟ್ ಬಂದರೆ ಯು ಹ್ಯಾವ್ L1 ಆ್ಯಂಡ್ L2. L1 is 2 millihenry, L2 is 4 millihenry, and you both inductors are connected to a capacitor with 330 picofarad. 330 picofarad capacitor ಗೆ it's been connected, and this tank circuit has been placed in between base and collector ಮತ್ತು ಬೇಸ್ ನಡುವೆ ಇದನ್ನು ನಾವು ಪ್ಲೇಸ್ ಮಾಡಿದ್ದೀವಿ. ಓಕೆನಾ. V0. ಡಿಸೈನ್ ಆಫ್ ಟ್ಯಾಂಕ್ ಸರ್ಕ್ಯೂಟ್ ಬಂದ್ಬಿಟ್ಟು L1 L2 ಅದು ಡಿಸೈನ್ ಹೆಂಗೆ ಚೂಸ್ ಮಾಡಿದ್ದಾರೆ ಅಂತ ಡಿಸೈನ್ ಬರ್ತಿರೋದು. L1 L2 is equal to 6 millihenry, F0 is equal to 100 kilohertz ಕೊಟ್ಟರೆ ವಿ ಹ್ಯಾವ್ ಟು ಡೂ ರೆಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅಷ್ಟೇ. ನೆಕ್ಸ್ಟ್ 330 ದಿಸ್ ಡಿಸೈನ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಆಮೇಲೆ ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ವ್ಯಾಲ್ಯೂಸ್ನ ಯು ಹ್ಯಾವ್ ಟು ಕಂಪೇರ್ ಆ್ಯಂಡ್ ರೈಟ್ ಡೌನ್ ದ ರಿಸಲ್ಟ್ಸ್.